ರನ ರನ ರನು ರೇ ಜಯಶ್ರೀ, ಈಗ ನಾವೇನೇ ಮಾಡಿದರೂ ಶಾಸ್ತ್ರದ ಬಗ್ಗೆ ತಿಳಿದುಕೊಂಡು ಮಾಡುವುದು ಉತ್ತಮ ಎಂದು ನಮಗನಿಸುತ್ತದೆ. ಏಕೆಂದರೆ ನಮ್ಮ ಮಹರ್ಷಿಗಳು ಎಲ್ಲವನ್ನೂ ಅನುಭವಿಸಿ ಶಾಸ್ತ್ರದ ಮುಖಾಂತರ ನಮಗೆ ಹೇಳಿದ್ದಾರೆ ಅಲ್ವಾ? ಹೌದು, ತುಂಬಾ ಒಳ್ಳೆ ಪ್ರಶ್ನೆ ಕೂಡ ಇದು. ಇದನ್ನ ಭಗವದ್ಗೀತೆಯಲ್ಲಿ ತುಂಬಾ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿ ತಿಳ್ಕೋಬಹುದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯ ವ್ಯವಸ್ಥಿತವು ಜ್ಞಾಪ್ತ ಕರ್ಮ ಕರ್ತವ್ಯ ವಿಹಾರಸಿ ಶಾಸ್ತ್ರ ವಿಧಿ ಮುಚ್ಚತೆ ವರ್ತಂತೆ ಕಾಮ ಕರ್ತವ್ಯ ನಚ ಸಿದ್ಧಿ ನವಾಪ್ನೋತಿ ನ ಸುಖಂ ನ ಪರಾಂಗಳಿ ಅಂತ ಭಗವದ್ಗೀತೆ. ಯಾವುದೇ ಕರ್ಮಗಳನ್ನ ಮಾಡ್ಬೇಕು ಅಂತಂದ್ರೆ ಶಾಸ್ತ್ರ ಪ್ರಮಾಣ ತುಂಬಾ ಮುಖ್ಯ. ಶಾಸ್ತ್ರ ಪ್ರಮಾಣ ಇಲ್ಲದೆ ಯಾವುದೇ ಕಾರ್ಯಗಳನ್ನ ಮಾಡಂಗಿಲ್ಲ. ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಮಾಡ್ಬೇಕು, ಇದು ಮಾಡಬಾರ್ದು ಅನ್ನೋದಿಕ್ಕೆ ಶಾಸ್ತ್ರ ಪ್ರಮಾಣ ಇರ್ಬೇಕು. ಶಾಸ್ತ್ರ ಪ್ರಮಾಣ ಇಲ್ಲದೆ ಯಾರು ಏನ್ ಹೇಳಿದ್ರೆ ಅದನ್ನು ಕೇಳೋಂಗಿಲ್ಲ. ಪ್ರತಿಯೊಂದಕ್ಕೂ ಶಾಸ್ತ್ರ ಪ್ರಮಾಣ ಅನ್ನೋದು ಇರ್ಬೇಕು. ಹಿಂಗ ಏನೋ ಒಂದು ಹೇಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಶಾಸ್ತ್ರ ಪ್ರಮಾಣ ಇರ್ಬೇಕು. ಶಾಸ್ತ್ರ ಪ್ರಮಾಣ ಹೇಳಿದೆ ಸ್ವಂತವಾಗಿ ಏನು ಹೇಳೋಂಗಿಲ್ಲ. ಯಾಕಂದ್ರೆ ಏನ್ ಹೇಳ್ಬೇಕಾದ್ರೂ ಶಾಸ್ತ್ರದ ಮುಖಾಂತರನೇ ಹೇಳ್ಬೇಕು, ನಮ್ಮ ಶಾಸ್ತ್ರಗಳ ಮುಖಾಂತರನೇ ಹೇಳ್ಬೇಕು. ಶಾಸ್ತ್ರವನ್ನ ಪಕ್ಕಕ್ಕೆ ಎತ್ತಿಟ್ಬಿಡ್ತಾರೆ ಇಂಥವ್ರಿಗೆ, ಇನ್ನ ಕಾಮನಿಕೆಗಳಿರ್ತದೆ ಅವ್ರಿಗೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಇನ್ನ ಅವ್ರಿಗೆ ಕೋರಿಕೆಗಳಿರ್ತದೆ. ಆ ಕೋರಿಕೆಗಳಿರೋರು ಏನ್ ಮಾಡ್ತಾರೆ, ಈ ಶಾಸ್ತ್ರವನ್ನ ಪಕ್ಕಕ್ಕೆ ಇಟ್ಬಿಡ್ತಾರೆ. ಈ ಶಾಸ್ತ್ರನೂ ಇಲ್ಲ, ವೇದಾಂತನೂ ಇಲ್ಲ, ಏನೂ ಇಲ್ಲ, ಇದೆಲ್ಲ ಒಣ ವೇದಾಂತ ಅಂತ ಹೇಳಿ ಸೈಡ್ ಪಕ್ಕಕ್ಕೆ ತಿಟ್ಬಿಡ್ತಾರೆ. ಹಾಗೆ ಇನ್ನ ಆಸೆಗಳಿದೆ ಅಂತ ಅರ್ಥ, ಇನ್ನ ಕೋರಿಕೆಗಳಿದೆ ಅಂತ ಅರ್ಥ, ಇನ್ನ ಕಾಮನಿಕೆಗಳಿದೆ ಅಂತ ಅರ್ಥ. ಇಂಥವ್ರು ದುರ್ಮಾರ್ಗರು ಅಂತಂದ್ರು, ಇಂಥವ್ರನ್ನ ದೃಷ್ಟರು ಅಂತಂದ್ರು, ಇಂಥವ್ರನ್ನ ದುರ್ಮಾರ್ಗರು, ದುಷ್ಟರು, ದುರ್ಬುದ್ಧಿ ಇರೋಂಥವ್ರು ಅಂತ ಹೇಳಿದ್ರು ನಮ್ಮ ಮಹರ್ಷಿಗಳು. ಯಾರು ಶಾಸ್ತ್ರಗಳನ್ನ ಎತ್ತಿ ಪಕ್ಕಕ್ಕೆ ಇಡ್ತಾರೋ ಇವರು ಅವನ ಆಸೆಯನ್ನ ಬಿಡೋದಕ್ಕೆ ಆಗೋದಿಲ್ಲ. ಅವನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಏನಕ್ಕೂ ರೆಡಿ ಇರೋದಿಲ್ಲ. ಅವನು ಸದಾ ಕುಂಭಕರ್ಣ ಪಾತ್ರ. ಒಂದು ತಿನ್ನೋದು, ನಿದ್ದೆ ಮಾಡೋದು, ಸುತ್ತಾಡೋದು ಇಷ್ಟೇ ಇರ್ತದೆ. ಒಂದು ಇವನು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ಇವನು ಇಷ್ಟು ಟೆಕ್ನಾಲಜಿ ಕೊಟ್ಟಿರುವಂತ ಬಾಡಿನ ಹೆಂಗ್ ಉಪಯೋಗಿಸ್ಕೊಬೇಕು ಅನ್ನೋದು ಗೊತ್ತಾಗ್ಬೇಕಂದ್ರೆ ಶಾಸ್ತ್ರ ಪ್ರಮಾಣ ಮುಖ್ಯ ಅರ್ಜುನ. ಶಾಸ್ತ್ರ ಪ್ರಮಾಣ ಇಲ್ಲದೆ ನಾವೇನು ಮಾಡಂಗಿಲ್ಲ. ಅದನ್ನ ಪ್ರತಿಯೊಬ್ಬ ಆಧ್ಯಾತ್ಮಿಕ ಮಿತ್ರರು, ಸಿದ್ಧ ವಿದ್ಯಾರ್ಥಿಗಳು ಕೂಡ ತಿಳ್ಕೊಬೇಕಾದ್ರೆ ಏನೇ ಮಾಡಿದ್ರು ಅದಕ್ಕೆ ಶಾಸ್ತ್ರ ಪ್ರಮಾಣ ಇರ್ಬೇಕು, ಒಂದು ಸೈಂಟಿಫಿಕ್ ರೀಸನ್ ಇರ್ಬೇಕು. ವಿತೌಟ್ ಸೈನ್ಸ್ ನಾವೇನು ಮಾಡಕ್ ಹೋಗ್ಬಾರ್ದು. ಇದೇನ್ ಮಾಡ್ತಿದೀವಾ, ನಾವ್ ನೋಡ್ತೀವಲ್ಲ, ಇದು ಸರ್ಟಿಫೈಡ್ ಆಗಿದ್ಯಾ, ISI ಮಾರ್ಕ್ ಇದೆಯಾ, ಸೊ ಸಚ್ ಕೈಂಡ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಟು ಸರ್ಚ್, ರೈಟ್? ಸೊ ದಟ್ ಅದೇ ರೀತಿ ಇದು ಕೂಡ ಹಾಗೆ ಶಾಸ್ತ್ರ ಪ್ರಮಾಣ ತುಂಬಾ ಮುಖ್ಯ. ಈ ಶಾಸ್ತ್ರ ಪ್ರಮಾಣ ಇಲ್ಲ ಅಂತಂದ್ರೆ ಅದನ್ನ ಮಾಡಬಾರ್ದು. ಅದ್ರಲ್ಲಿ ಏನೋ ದೋಷ ಇದೆ ಅಂತ ಅರ್ಥ ಅಲ್ದ್ರ, ಅಥವಾ ಅಲ್ಲಿ ಏನೋ ನಾವು ಮೋಸ ಹೋಗ್ತೀವಿ ಅಂತ ಅರ್ಥ. ಶಾಸ್ತ್ರ ಪ್ರಮಾಣ ಇಲ್ಲದೆ ಏನಾದ್ರೂ ಹೇಳಕ್ ಬಂದ್ರೆ ಅವ್ರು ಮೋಸ ಮಾಡ್ತಾ ಇದಾರೆ ಅಂತ ಅರ್ಥ. ಹಾಗಾಗಿ ಈ ಸಮಾಜದಲ್ಲಿ ಇವತ್ತಿನ ದಿವಸ ನಾವು ಅನೇಕವಾಗಿರುವಂತಹ ಮೋಸಗಳಿಗೆ ದಾರಿ ಕೊಡ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಸೈಂಟಿಫಿಕ್ ರೀಸನ್ ಇಲ್ಲ, ಎವಿಡೆನ್ಸಸ್ ಇರೋದಿಲ್ಲ, ಅಲ್ಲಿ ಶಾಸ್ತ್ರ ಪ್ರಮಾಣ ಇರೋದಿಲ್ಲ. ಹಾಗೇನಾಗ್ತದೆ, ಈಸಿಯಾಗಿ ಮೋಸ ಮಾಡ್ತಾರೆ ಬೇರೆಯವರು. ಶಾಸ್ತ್ರ ಪ್ರಮಾಣ ಇತ್ತು ಅಂದ್ರೆ ಅವ್ನು ಮೋಸ ಮಾಡಕ್ಕಾಗಲ್ಲ. ಸೈಂಟಿಫಿಕ್ ISI ಮಾರ್ಕ್ ಇತ್ತು ಅಂದ್ರೆ ಮೋಸ ಮಾಡಕ್ಕಾಗಲ್ಲ.
ಎಷ್ಟು ಅದ್ಭುತವಾಗಿ ನಮ್ಮ ಆರ್ಯರು ನಮ್ಗೆ ಹೇಳಿದ್ದಾರೆ ನೋಡಿ, ಶಾಸ್ತ್ರದ ಮುಖಾಂತರ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇದನ್ನ ನಾವು ತಿಳ್ಕೊಳೋ ಪ್ರಯತ್ನ ಮಾಡಬೇಕು ಪ್ರತಿಯೊಬ್ಬ ಆಧ್ಯಾತ್ಮಿಕ ಮಿತ್ರರು ಮತ್ತೆ ಪ್ರಜೆಗಳು ಕೂಡ. ನಚ ಸಿದ್ಧಿ ನವಾಪ್ನೋತಿ ನ ಸುಖಂ ನ ಪರಂಗಲಿ. ಆ ಶಾಸ್ತ್ರವನ್ನ ತೆಗೆದು ಪಕ್ಕಕ್ಕೆ ಇಟ್ಟಿರೋನ್ಗೆ ಇಹದಲ್ಲೂ ಪರದಲ್ಲೂ ಜಾಗ ಇಲ್ಲ, ಅವನ್ಗೆ ಜಾಗನೂ ಸಿಗೋದಿಲ್ಲ. ಯಾಕಂದ್ರೆ ಸಂಪಾದನೆ ಮಾಡಿದ್ರೆ ತಾನೇ ಸಿಗ್ತದೆ. ಅವನಿಗೆ ಸಂಪಾದನೆ ಮಾಡೋ ಟೆಕ್ನಿಕೇ ಗೊತ್ತಿರೋದಿಲ್ಲ, ಆ ಮನೋಭಾವನೆನೇ ಬರೋದಿಲ್ಲ ಅವನ್ಗೆ. ಎಲ್ಲಿ ಸಂಪಾದನೆ ಮಾಡ್ತಾನೆ ಮತ್ತೆ ಅಂತ ಅವನಿಗೆ ನಚ ಸಿದ್ಧಿ ನವಾಪ್ನೋತಿ ಅಂತ ಅವನಿಗೆ ಸಿದ್ಧಿ ಕೂಡ ಸಿಗೋದಿಲ್ವಂತೆ. ನ ಸುಖಂ ನ ಪರಂಗಲಿ ಅಂದ್ರೆ ಅಂತ ಅವನಿಗೆ ಸುಖ ಇಲ್ದೆ ಹೋಗ್ತಾನೆ ಅವನು. ಕೊನೆ ಕಾಲದಲ್ಲಿ ಅವನಿಗೆ ಸುಖ ಸಿಗದೆ ದುಃಖಕ್ಕೆ ಗುರಿ ಆಗ್ಬಿಡ್ತಾನಂತೆ. ಹಾಗಾಗಿ ನಾವು ಪ್ರತಿ ಒಂದಕ್ಕೂ ಶಾಸ್ತ್ರ ಪ್ರಮಾಣ ಇದೆಯಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಬೇಕು. ತಿಳ್ಕೊಂಡು ಆ ಕೆಲಸವನ್ನ ಮಾಡ್ಬೇಕು. ತಸ್ಮಾತ್ ಶಾಸ್ತ್ರ ಪ್ರಮಾಣ ಅಂತೆ ಕಾರ್ಯ ಅಕಾರ್ಯ ವ್ಯವಸ್ಥಿತವು. ಯಾವ ಕೆಲಸವನ್ನು ಮಾಡಂಗಿಲ್ಲ, ಕಾರ್ಯ ಅಕಾರ್ಯಗಳು ಯಾವುದು ಮಾಡಂಗಿಲ್ಲ ಅಂತ ಸ್ಟೇಟ್ಮೆಂಟ್ ಇದೆ ಭಗವದ್ಗೀತೆ. ಈ ವಿಚಾರಗಳನ್ನ ಪ್ರತಿಯೊಬ್ಬ ಸಿದ್ಧ ವಿದ್ಯಾರ್ಥಿ ಮತ್ತೆ ಪ್ರಜೆಗಳು ಕೂಡ ತಿಳ್ಕೊಂಡು ನಾವು ಮಾಡೋದಿಕ್ಕೆ ಶಾಸ್ತ್ರ ಪ್ರಮಾಣ ಇದೆಯಾ ಇಲ್ವಾ ಅನ್ನೋದು ನಾವು ಅರ್ಥಕೋಬೇಕು. ಹಾಗಾಗಿ ಪ್ರಥಮಂ ಶಾಸ್ತ್ರ ದೃಷ್ಟಾಂತಂ, ದ್ವಿತೀಯಂ ಗುರುರ್ವಾಕ್ಯಂ, ತೃತೀಯಂ ಆತ್ಮ ಅನುಭೂತಿ. ಇದನ್ನ ನಮ್ಮ ಆರ್ಯರು ಅನುಭವಿಸಿ ಆ ಅನುಭವವನ್ನ ತರುಣೋಪಾಯವಾಗಿ ನಮ್ಗೆ ಶಾಸ್ತ್ರಗಳ ಮುಖಾಂತರ ನಮ್ಗೆ ಸೂಚಿಸಿದ್ದಾರೆ. ಹಾಗಾಗಿ ನಾವು ಶಾಸ್ತ್ರವನ್ನ ಚೆನ್ನಾಗಿ ತಿಳಿದಿರುವಂತ ಗುರುಗಳ ಹತ್ರ ಹೋಗಿ ಆ ಶಾಸ್ತ್ರದ ಬಗ್ಗೆ ಶ್ರವಣವನ್ನ ಮಾಡಬೇಕು. ಶ್ರವಣವನ್ನ ಮಾಡಿ ಆ ಗುರುಗಳು ಅವರ ಅನುಭವವನ್ನ ಅವರು ಹೇಳ್ಕೊಡ್ತಾರೆ. ಅದು ಶಾಸ್ತ್ರ ಪ್ರಮಾಣದ ಮುಖಾಂತರ. ಆಗ ಅಂತ ಗುರುಗಳ ಹತ್ರ ಹೋದಾಗ ನಮ್ಗೆ ಸ್ಪಷ್ಟವಾಗಿ ಸಾಧನೆಯನ್ನ ತಿಳ್ಕೋಬಹುದು. ಆ ಗುರುಗಳು ಕೂಡ ಶಾಸ್ತ್ರ ಪ್ರಮಾಣವಾಗಿ ಶಿಷ್ಯನಿಗೆ ಹೇಳ್ಕೊಟ್ಟು ಆ ಶಿಷ್ಯನಿಗೆ ತನ್ನ ಅನುಭವವನ್ನ ಹೇಳ್ಕೊಟ್ಟು ಗುರುಗಳು ಹೇಳಿರುವಂತದ್ದು ಶಿಷ್ಯನಿಗೆ ಅನುಭವಕ್ಕೆ ಬರ್ತಾ ಇದೆಯಾ ಇಲ್ಲ, ಇವನ್ಗೆ ಅನುಭವ ಬರ್ತಾ ಇರೋದು ಗುರುಗಳು ಹೇಳಿರೋದು ಒಂದೇನಾ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ. ಗುರುಗಳು ಹೇಳ್ಕೊಟ್ಟಿರೋದು ಶಿಷ್ಯನಿಗೆ ಅನುಭವ ಬರ್ತಾ ಇದೆ ಅಂದ್ರೆ ಅದು ಕರೆಕ್ಟ್ ಆಗಿದೆ ಅಂತ. ಎರಡನೇದು ಶಾಸ್ತ್ರ ಪ್ರಮಾಣ ಇರ್ಬೇಕು. ಮೂರನೇದು ಆತ್ಮ ಅನುಭೂತಿ, ಆ ಅನುಭೂತಿಯನ್ನ ಪಡಿತಾ ಇರ್ಬೇಕು ಶಿಷ್ಯ. ಅಂತ ಗುರುಗಳ ಹತ್ರ ಹೋಗಿ ನಾವು ಈ ವಿದ್ಯೆಯನ್ನ ಕಲಿಬೇಕು, ಈ ಸಾಧನೆಯನ್ನ ಕಲಿಬೇಕು. ಆಗ ನಮ್ಗೆ ಅತಿ ಶೀಘ್ರದಲ್ಲಿ ಆತ್ಮ ಸಾಕ್ಷಾತ್ಕಾರ ಎನ್ನೋದಾಗುತ್ತೆ. ಒಳ್ಳೆ ಗುರುಗಳು ಸಿಗ್ಬೇಕು, ಬಹಳ ಕಷ್ಟ ಇದೆ. ಎಲ್ಲ ಕಮರ್ಷಿಯಲ್, ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೂ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ ಆಗೋದಕ್ಕೆ. ಅಂತ ಒಳ್ಳೆ ಗುರುಗಳು ಸಿಗ್ಬೇಕಂದ್ರೆ ನಾವ್ ಎಲ್ಲಿ ಹುಡುಕೋದು? ಹೌದು ಹೌದು, ತುಂಬಾ ಕಷ್ಟ. ಇದನ್ನೇ ಗುರುಗೀತೆಯಲ್ಲಿ ಈಶ್ವರನು ಪಾರ್ವತಿ ದೇವಿಗೆ ಬೋಧಿಸ್ತಾರೆ. ಗುರುವೋ ಬಹು ಶಿಷ್ಯ ವಿತ್ತಾಪಹಾರ. ಓ ಪಾರ್ವತಿ, ಗುರುಗಳಲ್ಲಿ ಎರಡು ವಿಧ ಗುರುಗಳು ಇರ್ತಾರಂತೆ. ಒಂದು ಬಾಧೆ ಗುರುಗಳು, ಇನ್ನೊಂದು ಬೋಧ ಗುರುಗಳು ಅಂತ. ನಾವು ಈಸಿ ಕಂಡುಹಿಡಿಬಹುದು. ಈ ಒಂದು ದೃಷ್ಟಾಂತದ ಮುಖಾಂತರ ಈಸಿ ಕಂಡುಹಿಡಿಬಹುದು ಬಾಧೆ ಗುರುಗಳು ಯಾರು, ಬೋಧ ಗುರುಗಳು ಯಾರು ಅಂತ. ಈ ಬಾಧೆ ಗುರುಗಳು ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ, ಶಿಷ್ಯರ ಹತ್ರ ಗುರುವೋ ಬಹು ಶಿಷ್ಯ ವಿತ್ತಾಪಹಾರ ಅಂದ್ರೆ, ಆ ಗುರು ಏನ್ ಮಾಡ್ತಾನೆ ಅಂದ್ರೆ ಶಿಷ್ಯನ ಹತ್ರ ಇರುವಂತಹ ದುಡ್ಡನ್ನ ಲಪಟಾಯಿಸ್ತಾನಂತೆ. ನಾನು ನಿನ್ಗೆ ಇದು ಮಾಡ್ತೀನಿ, ಅದು ಮಾಡ್ತೀನಿ, ನಾನು ನಿನ್ಗೆ ಇದು ಹೇಳ್ಕೊಡ್ತೀನಿ, ಅದ್ ಹೇಳ್ಕೊಡ್ತೀನಿ, ನಿನ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಿನ್ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನ ಹತ್ರ ಇರೋ ದುಡ್ಡೆಲ್ಲ ಅವನು ಲಪಟಾಯಿಸ್ತಾನಂತೆ.
ನಾನಾ ವಿಧಗಳಲ್ಲಿ, ನಾನಾ ರೀತಿಯಲ್ಲಿ. ಓಕೆ. ಇಂತ ಗುರುಗಳು ತುಂಬಾ ಜನ ಇರ್ತಾರಂತೆ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅವ್ರ ಹತ್ರ ಹೋಗ್ಬಾರ್ದು. ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಅವ್ರ ಹತ್ರ ಹೋಗ್ಬಾರ್ದು. ಬಾಹ್ಯದಲ್ಲಿ ಏನಿರ್ತದೆ, ಕಲ್ಲು, ಮಣ್ಣು, ಗ್ರಹಗಳು, ನವಗ್ರಹಗಳು ಬಿಟ್ರೆ ಇನ್ನೇನಿಲ್ಲ ಬಾಹ್ಯದಲ್ಲಿ. ಎಲ್ಲ ಕರ್ಕೊಂಡು ಹೋಗ್ತಾನೆ ಅವನು. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ, ನಿನ್ಗೆ ಇದು ಕೊಡ್ತೀನಿ ಅದು ಕೊಡ್ತೀನಿ, ಅವನ ದುಡ್ಡೆಲ್ಲ ಲಟಾಯಿಸ್ತಾನ. ಇಂಥ ಗುರುಗಳು ಬಾಧೆ ಗುರುಗಳು ಅಂತ ಯಾರು ಹೇಳ್ತಿರೋದು? ಈಶ್ವರನ್ ಪಾರ್ವತಿ ದೇವಿಗೆ ಬೋಧನೆ ಮಾಡ್ತಿರೋದು. ಗುರುಗಳಲ್ಲಿ 2 ರೀತಿಯ ಗುರುಗಳು ಇರ್ತಾರೆ ಪಾರ್ವತಿ. ಇವನು ಬಾಧೆ ಗುರು. ಬಾಧೆ ಗುರು. ಇವನು ಎಲ್ಲ ಶಿಷ್ಯರ ಹತ್ರ ದುಡ್ಡನ್ನ ಲಪ್ಟಾಯಿಸ್ತಾನೆ. ಇನ್ನೊಬ್ಬ ಇದ್ದಾರೆ, ಅವರು ಬೋಧ ಗುರುಗಳು ಅಂತ. ಇವರು ಏನಂತಂದ್ರೆ ನಿಸ್ವಾರ್ಥದಿಂದ, ಯಾವುದೇ ಅಪೇಕ್ಷೆ ಇಲ್ಲದೆ ಶಿಷ್ಯರ ಹತ್ರ ಶಿಷ್ಯನಿಗಿರುವಂತಹ ಗ್ರಂಥಿಗಳಲ್ಲಿ ಜ್ಞಾನವನ್ನ ತುಂಬುತ್ತಾರಂತೆ. ಶಿಷ್ಯನಿಗಿರುವಂತಹ ಅಜ್ಞಾನದ ಮುಡಿಗಳು ಬಿಚ್ಚಿ ಆ ಮುಡಿಗಳಲ್ಲಿ ಹೃದಯ ಗ್ರಂಥಿಗಳಲ್ಲಿ ಜ್ಞಾನವನ್ನ ತುಂಬ ಪ್ರಯತ್ನ ಮಾಡ್ತಾರಂತೆ. ಇಂಥವ್ರು ತ್ವಮೇವ ದುರ್ಲಭ ಅಂತಂದ್ರು. ಇಂಥ ಗುರುಗಳು ಸಿಗೋದು ತುಂಬಾ ದುರ್ಲಭ. ಅಂತ ಗುರುಗಳಿಗೆ ನನ್ನಿಂದ ಮತ್ತೆ ನಿನ್ನಿಂದ ಕೂಡ ಕೈ ಮುಗಿದು ಅವರನ್ನ ನಾವು ಗೌರವಿಸಬೇಕು ಪಾರ್ವತಿ ಅಂತ ಈಶ್ವರನು ಗುರುಗೀತೆಯಲ್ಲಿ ಪಾರ್ವತಿ ದೇವಿಗೆ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಗಳು, ಸಿದ್ಧ ವಿದ್ಯಾರ್ಥಿ ಕೂಡ ಯಾರು ಬಾಧೆ ಗುರುಗಳು, ಯಾರು ಬೋಧ ಗುರುಗಳು ಅಂತ ಈ ದೃಷ್ಟಾಂತದ ಮುಖಾಂತರ ತಿಳ್ಕೋಬಹುದು. ಸುಲಭವಾಗಿ ತಿಳ್ಕೊಂಡು ಎಲ್ಲರೂ ಬೋಧನೆಯನ್ನ ಮಾಡಿ ಶಿಷ್ಯನಿಗೆ ಜ್ಞಾನವನ್ನ ತುಂಬುವ ಪ್ರಯತ್ನ ಮಾಡುವಂತ ಗುರುಗಳ ಹತ್ರ ಹೋಗಿ ಎಲ್ಲರಿಗೂ ಆ ಆತ್ಮ ಸಾಕ್ಷಾತ್ಕಾರ ಲಭಿಸಲಿ, ಆ ಒಂದು ಪರಮಾತ್ಮನ ಜ್ಞಾನ ಲಭಿಸಲಿ ಎಂದು ಆಶಿಸುತ್ತೇನೆ. ರ